ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ಕಾರ ರೀ. ನಮಸ್ತೆ. ಸರ್, ನಮಗೊಂದು ಬ್ಲ್ಯಾಕ್ ಕಲರು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಕಳಿಸ್ಕೊಡಿದ್ರಲ್ಲ. ಹೌದು ಸರ್, ಅದು ಬ್ಲ್ಯಾಕ್ ಅಲ್ಲ ಸರ್, ಬ್ಲೂ ಅದು. ಬ್ಲೂ ಕಲರಾ? ಬ್ಲೂ, ಡಾರ್ಕ್ ಬ್ಲೂ ಕಲರ್ ಅದು. ಕಲರ್ ಸ್ವಲ್ಪ ಫೇಡ್ ಆಗಿದೆ. ಹೌದಾ? ಹೌದು 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 ಹೌದು. ಓಕೆ ಸರ್. ಮಾಡಲ್ ಏನೈತೆ ರೀ? ಮಾಡೆಲ್ 2010. 10 ಮಾಡಲು. ಹೌದು ಓಕೆ, ಎಲ್ ಎಕ್ಸ್ ವೇರಿಯಂಟಾ? ಹೌದು. ಓನರ್ ಎಷ್ಟಿಗಿದ್ದಾರೆ ಗಾಡಿಗೆ? 4. ತೊಗೊಳೋರು 500 ಹಾಕ್ತಾರೆ. ಹೌದು. ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಸರ್ ಕಿಲೋಮೀಟ್ರು? ರನ್ನಿಂಗ್ 1,00,000 ಚಿಲ್ಲರೆ. 1 ಲಕ್ಷ ಚಿಲ್ಲರೆ ಆಗಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಇಲ್ಲ ಇಲ್ಲ, ಯಾವುದಿಲ್ಲ. ಶೋರೂಮ್ ರೆಕಾರ್ಡ್ ಇಲ್ಲ ರೀ? ಇಲ್ಲ ಇಲ್ಲ ಇಲ್ಲ. ಓಕೆ. ಟೈರ್ ಕಂಡೀಷನ್ ಯಾವ ಥರ ಐತೆ ರೀ? ಫ್ರಂಟು ಬ್ಯಾಕ್ ಸೈಡು ಸ್ಟೆಪ್ನಿ ಇದೆ ಅವರು? ಟೈರ್ ಕಂಡೀಷನ್ ನಿಮಗೆ ಒಂದು ಸಾಧಾರಣ ಒಂದು 75-80% ಅಂತೂ ಇದೆ. 4 ಕೂಡ. 75% ತನಕ ಟೈರ್ ಐತ್ರಿ? 4 ಕೂಡ ಇದೆ, ಒಳ್ಳೇದಿದೆ 4 ಕೂಡ. ಹೌದು. ಸ್ಟೆಪ್ನಿ ಸರ್? ಸ್ಟೆಪ್ನಿ ಕೂಡ ಒಂದು 50-60% ಇದೆ. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್? ಇಂಜಿನ್ ಕಂಡೀಷನ್ ಒಳ್ಳೇದಿದೆ, ಬಾಡಿ ಕಂಡೀಷನ್ ಒಳ್ಳೇದಿದೆ, ಸ್ವಲ್ಪ ಪೈಂಟ್ ಡಿಮ್ ಆಗಿದೆ. ಓಕೆ, ಪೇಂಟ್ ಒಂದು ಡಿಮ್ ಆಗೈತೆ ರೀ? ಹೌದು. ಇಂಜನ್ ಬಂದುಬಿಟ್ಟು ಸರ್ ಇದು ಶಿವಲ್ಡ್ ಇಂಜನಾ ಏನು ಇಂಜನ್ ಕೆಲಸ ಆಗೈತೆ ರೀ ಆಲ್ರೆಡಿ? ಇಲ್ಲ, ಆಗಿಲ್ಲ, ಸೀಲ್ಡ್ ಇಂಜಿನ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪ್ ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಗಾಡಿ ಮೇಲೆ? ಏನು ಇಲ್ಲ, ಏನೂ ಇಲ್ಲ. ಪೂರ್ತಿ ಕ್ಲಿಯರ್ ಐತೆ ರೀ? ಹೌದು. ಓಕೆ, ಇದು ಏನು ಪೇಂಟ್ ಐತೆ ಗಾಡಿ ಮೇಲೆ, ಇದು ಕಂಪ್ನಿ ಪೇಂಟ್ ಇರೋದು, ಸ್ವಲ್ಪ ಮಟ್ಟ ಆಗೈತೆ ಅದೇ ಪೇಂಟು? ಹೌದು, ಕರೆಕ್ಟ್. ಹೌದು. ಓಕೆ, ಟಿಂಕರಿಂಗ್ ಕೆಲಸ ಏನಿಲ್ವಾ? ಟಿಂಕರಿಂಗ್ ಕೆಲಸ ಇಲ್ಲ ಈ ಗಾಡಿಯಲ್ಲಿ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? FC ಫ್ರೆಶ್ ಮಾಡಿದ್ದು 30ರವರೆಗಿದೆ. ಓಕೆ. ಮತ್ತೆ ಇನ್ಸೂರೆನ್ಸ್ ನಾಳ್ದು ಅಕ್ಟೋಬರ್ ತನಕ ಇದೆ. ಅಕ್ಟೋಬರ್ ತನಕ ಇನ್ಸೂರೆನ್ಸ್ ಐತೆ ರೀ? ಹೌದು. ಓಕೆ. ನಿಮ್ಮ ಕೈಯಾಗ ಏನು ಬರ್ತದೆ ಸರ್ ಮೈಲೇಜು? 18+. 18 ಮೇಲೆ ಮೈಲೇಜ್ ಬರ್ತೈತೆ ರೀ ಆಲ್ಟೋ? ಹೌದು 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 ಹೌದು. ಓಕೆ. ಇಂಟೀರಿಯರ್ ಒಳಗಡೆ ಫೀಚರ್ಸು? 2 AC ಪವರ್ ಸ್ಟೇರಿಂಗ್ ಮಾತ್ರ, ಬೇರೆ ಏನಿಲ್ಲ. ಎ ಸಿ ಪವರ್ ಸ್ಟೇರಿಂಗು ಅಷ್ಟೇ ಐತಿರಾ? ಅಂದರೆ ಪವರ್ ವಿಂಡೋ ಏನಿಲ್ವಾ ಮುಂದ್ಗಡೆ? ಏನು ಏನು ಇಲ್ಲ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ಪ್ರೈಸ್ 1,65 ಸರ್. 1,65,000. ಹೌದು. ಮಾಡಲ್ ಬಂದುಬಿಟ್ಟು 2010 ಮಾಡಲು, ತಾವು ಓನರು? 4. 4 ಓನರ್ ಆಗಿದ್ದಾರಾ? ಹೌದು. ಓಕೆ, ತೊಗೊಳೋರು 500 ಆಗ್ತಾರೆ. ಒಂದು ರೇಟ್ ಏನು ಮಾಡ್ಕೊಡ್ತೀರಾ ಸರ್ ನಮ್ಮ ಕಡೆಯಿಂದ ಬಂದರೆ ನೆಗೆಶ್ವಲ್ಲು? 1,55. ಹೇಳಿದ ರೇಟು 1,60,60,000. 5. ಇವಾಗ ಕೊಡೋದು ರೇಟು ಫೈನಲ್ ಒಂದು 10,000 ರೂಪಾಯಿ ನೆಗೆಶ್ವಲ್ ಮಾಡಿ 1,55 ಕೊಡ್ತೀರಾ? ಕೊಡ್ತೇನೆ. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತಾ, ಏನು ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂತ ಸರ್? ನೋಡು, ಹತ್ತಿರ ಬರಲಿ, ಮತ್ತೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೇನೆ. ಓಕೆ ಸರ್, ನೋಡ್ಕೊಡೋ ಪ್ರಯತ್ನ ಮಾಡಿ. ಯಾಕಂತಂದರೆ ಪೇಂಟ್ ಬೇರೆ ಡಿಮ್ ಆಗಿದೆ, ಯಾಕಂದರೆ ಆಲ್ರೆಡಿ 4 ಓನರ್ ಆಗಿದ್ದಾರೆ, ತೊಗೊಳೋರು 500 ಆಗ್ತಾರೆ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಬಂದವರಿಗೆ ಇನ್ನೂ ಸ್ವಲ್ಪ ನೆಗೆಶ್ವಲ್ ಮಾಡ್ಕೊಡೋ ಪ್ರಯತ್ನ ಮಾಡಿ ಅಂತ. ಆಯ್ತು ಆಯ್ತು ಸರ್, ಆಯ್ತು ಆಯ್ತು. ಗಾಡಿ ಇರುವಂಥ ಲೊಕೇಶನ್ನು? ಪುತ್ತೂರು ಟೌನ್. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತೆ ರೀ? ಹೌದು. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್.